ಫೇಸ್ ವಾಶ್ ಇದೆ, ನೀವು ಕ್ಲೆನ್ಸಿಂಗ್ ಮಿಲ್ಕಲ್ಲಿ ರಿಮೂವ್ ಮಾಡ್ಬೋದು. ಏನಕ್ಕೆ ನೀವು ಅದ್ರ ಮೇಲೆ ಕಲರ್ಸ್ ಹಾಕ್ಕೊಂಡು ಕೊಡ್ತೀರಾ ಲೇಯರ್ ಮೇಲೆ ಲೇಯರು? ರಾಂಗ್ ಕನ್ಸೆಪ್ಷನ್ನು. ಅಥವಾ ಎಲೋನೆಸ್ನ ಕಟ್ ಆಫ್, ಅಥವಾ ಎಲೋನೆಸ್ ಫೇಸಲ್ಲಿ ಎಲೋನೆಸ್ ಅವರು ಜೆನೆಟಿಕಲಿ ಇದ್ದಾರೆ ಅಂದಾಗ ಮೇ ಬಿ ವರ್ಕ್ ಆಗ್ಬೋದು. ನನಗೆ ಯಾರೂ ಆ ಥರ ಕ್ಲೈಂಟ್ ಸಿಕ್ಕಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಈ ಥರ. ಓಕೆ, ಹಾಗಾಗಿ ಇಟ್ಸ್ ಎ ಸಿಂಪಲ್ ಕಾನ್ಸೆಪ್ಟ್. ಓಕೆನಾ? ಇದು ಮುಂಚೆ ವಿ ಯೂಸ್ ಟು ಯೂಸ್ ಆರೆಂಜ್ ಕಲರ್ ಕರೆಕ್ಟರ್, ಅದ್ರ ಮೇಲೆ ನ್ಯೂಟ್ರಲೈಸರ್, ಅದ್ರ ಮೇಲೆ ಫೌಂಡೇಶನ್. ನಾವು ಟ್ರೆಂಡ್ ಹ್ಯಾಸ್ ಚೇಂಜ್. ಡೈರೆಕ್ಟಾಗಿ ಡಾರ್ಕ್ ಕಲರ್ ಕನ್ಸೀಲರ್, ನ್ಯೂಟ್ರಲೈಸಿಂಗು, ಫೌಂಡೇಶನ್. ಇದು ಪ್ರಾಕ್ಟೀಸಲ್ಲಿ ಹೇಳ್ಕೊಡ್ತೀನಿ. ಈಗ ಅರ್ಥ ಆಯ್ತಲ್ಲ ನಾನು ಹೇಳ್ಕೊಟ್ಟಿದ್ದಷ್ಟು ಕಲರ್ ಕರೆಕ್ಷನ್ ಬಗ್ಗೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದು ಸ್ಕಿನ್ ಅನಲೈಸ್ ಹೆಂಗೆ ಮಾಡ್ತೀರಾ? ಪೇಜ್ ನಂಬರ್ 21. ಓಕೆನಾ? ಸೊ ನಾನು ಆಗಲೇ ಹೇಳಿದೆ, ಯು ಶುಡ್ ಸ್ಟಾರ್ಟ್ ಅಬ್ಸರ್ವಿಂಗ್ ದ ಸ್ಕಿನ್ ಇವಾಗಿಂದ. ಓಕೆನಾ? ನಾರ್ಮಲ್ ಸ್ಕಿನ್ ಅಂದರೆ ಹೆಂಗಿರುತ್ತೆ? ವಾಟ್ ಇಸ್ ದ ಸೈನ್ಸ್? ಏನು ಪಿಂಪಲ್ಸ್ ಇರಲ್ಲ, ಮಾರ್ಕ್ಸ್ ಇರಲ್ಲ, ಆಯಿಲಿನೆಸ್ ಇರಲ್ಲ, ರ್ಯಾಷಸ್ ಏನೂ ಆಗಲ್ಲ. ಬಿಸಿಲಿಗೆ ಹೋಗಿ ಬಂದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಇಟ್ ರಿಕವರ್ಸು. ದಿಸ್ ಇಸ್ ಕಾಲ್ಡ್ ನಾರ್ಮಲ್ ಸ್ಕಿನ್. ಓಕೆ, ಪಿಂಕಿಶು ಆಗಲ್ಲ, ರೆಡ್ಡು ಆಗಲ್ಲ, ಡಸ್ಕಿನೂ ಆಗಲ್ಲ. ಅವ್ರಿಗೆ ಎಲ್ಲ ಪ್ರಾಡಕ್ಟು ಸೂಟ್ ಆಗುತ್ತೆ. ಓಕೆ, ಸಮ್ಟೈಮ್ಸ್ ಏನು ವೆದರ್ ಕಂಡೀಷನ್ ಮೇಲೆ ಸ್ಕಿನ್ ಚೇಂಜ್ ಆಗುತ್ತೆ ಅಲ್ವಾ? ತುಂಬ ಎಕ್ಸ್ಟ್ರೀಮ್ಲಿ ಹ್ಯೂಮಿಡಿಟಿ ಇದ್ದಾಗ, ಬಿಸಿಲಿದ್ದಾಗ ನಮ್ಮ ಆಯಿಲ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ಮುಂಬೈಲಿ ಇದ್ದಾಗ ಅಲ್ಲಿ ಫುಲ್ ಬಿಸಿಲು, ಇಲ್ಲಿ ಸ್ವಲ್ಪ ಕೋಲ್ಡು. ನಂಗೆ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಅಂದರೆ ಅಲ್ಲಿ ಬಿಸಿಲಿಗೆ ನಾನು ಕರ್ರಗಾಗಿಲ್ಲ, ಬ್ಲ್ಯಾಕ್ ಆಗಿಲ್ಲ. ಇಲ್ಲಿ ಬಂದಮೇಲೆ ಕೋಲ್ಡ್ಗೆ ನನ್ನ ಸ್ಕಿನ್ ಬ್ಲ್ಯಾಕ್. ನೀವು ಅಲ್ಲಿಗೆ ಅಡ್ಜಸ್ಟ್ ಅಲ್ಲೇ ಇದ್ದೆ ನಾನು, ಹುಟ್ಟಿದ್ಲಾಗ್ಲಿಂದ ಅಲ್ಲೇ ಇದ್ದೆ, 25 years ಅಲ್ಲಿದ್ದೆ. ಆಮೇಲೆ ಇಲ್ಲಿ ಬಂದಮೇಲೆ ಇವಾಗ ಸ್ಕಿನ್ ಫುಲ್ ಚೇಂಜ್. ಅಲ್ಲಿ ನೋಡಿ, ಇಲ್ಲೂ ನೀರು ಚೇಂಜು, ನೀರು ಎಲ್ಲ ಚೇಂಜ್ ಅಲ್ವಾ? ಅಲ್ಲಿ ಪೂರ್ತಿ ಫಿಲ್ಟರ್ ನೀರು, ಸ್ನಾನ ಮಾಡೋದು ಫಿಲ್ಟರ್ ನೀರೇ. ಇಲ್ಲಿ ಎಲ್ಲ ಚೇಂಜ್, ಬೋರ್ ನೀರು ಅದು ಅಂತ ಚೇಂಜ್ ಆಗಿದೆ. ಸೊ ನಿಮ್ಮ ಬಾಡಿ ಅಲ್ಲಿಗೆ ಅಡ್ಜಸ್ಟ್ ಆಗಿತ್ತು. ಅಲ್ಲಿ ಅಷ್ಟು ಬಿಸಿಲಿದ್ರು ಯಾರು ಟ್ಯಾನ್ ಡೈರೆಕ್ಟ್ ಸಿಗಲ್ಲ, ಬೆಳ್ಳಕ್ಕೆ ಇರ್ತಾರೆ ಹುಡುಗಿಯರೆಲ್ಲ. ಸೊ ಹಾಗಾಗಿ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದು. ಇಲ್ಲಿ ಬಂದಿದ ತಕ್ಷಣ ಇವಾಗ ಇಲ್ಲಿ ಬಂದಮೇಲೆ ನಾನು ಹಿಂಗಾಗಿದ್ದು, ನನ್ನ ಫ್ರೆಂಡ್ಸ್ ಅಲ್ಲಿ ಅವ್ರು ಯಾರು ನೋಡಿದ್ರೆ ನೀನು ಅಲ್ಲ ಅಂತಾರೆ, ಇನ್ನು ಸೀಮನೆ ಅಲ್ಲ ಅಂತಾರೆ. ಕರೆಕ್ಟ್, ಹಂಗಾಗ್ತಿದೆ. ಓಕೆ, ಅದೇ ಡ್ಯೂ ಟು ದ ಚೇಂಜಸ್ ಆಫ್ ಪ್ಲೇಸು ನಮ್ಮ ಸ್ಕಿನ್ ಚೇಂಜ್ ಆಗುತ್ತೆ. ಹೌದು. ಸೊ ನಾರ್ಮಲ್ ಸ್ಕಿನ್ ಬಗ್ಗೆ ನಾವೇನಂತ ತಲೆ ಕೆಡ್ಸ್ಕೊಳೋಷ್ಟಿಲ್ಲ. ಈಗ ನಾರ್ಮಲ್ ಸ್ಕಿನ್ ಅಂದರೆ ಏನಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ನಂದು ಕೂಡ ನಾರ್ಮಲ್ ಸ್ಕಿನ್. ಮತ್ತು ಏನು ವೆದರ್ ಕಂಡೀಷನ್ ಮೇಲೆ ಚೇಂಜ್ ಆಗುತ್ತೆ. ಬಿಸಿಲು ಬಂದಾಗ ಸ್ವಲ್ಪ ಆಯಿಲಿ ಆಗುತ್ತೆ, ಕೋಲ್ಡ್ ಆದಾಗ ವಿಂಟರಲ್ಲಿ ಸ್ವಲ್ಪ ಡ್ರೈ ಅನಿಸುತ್ತೆ. ವಿಂಟರಲ್ಲಿ ಮಾಯಿಶ್ಚರೈಸಿಂಗ್ ನೀಟಾಗಿ ಮಾಡಿಕೊಂಡು ವಾಟರ್ ಎಲ್ಲ ನೀಟಾಗಿ ಇಂಟೇಕ್ ಇದ್ದರೆ ಐ ನಾಟ್ ಗೆಟ್ ಬ್ರೇಕ್ಔಟ್ಸು, ಡ್ರೈ ಪ್ಯಾಚಸ್ ಎಲ್ಲ ಏನು ಬರಲ್ಲ. ಸೊ ಯು ನೀಡ್ ಟು ಸ್ಟಾರ್ಟ್ ಅಬ್ಸರ್ವಿಂಗ್ ಯೋರ್ ಓನ್ ಸ್ಕಿನ್, ಹೌ ಇಟ್ ರಿಯಾಕ್ಟ್ಸ್. ಸಮ್ಮರಲ್ಲಿ, ವಿಂಟರಲ್ಲಿ, ರೇನಿಯಲ್ಲಿ ಹೆಂಗೆ ರಿಯಾಕ್ಟ್ ಆಗ್ತಿದೆ ನೀವು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇರೆಯವ್ರನ್ನ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪೇರೆಂಟ್ಸು, ನಿಮ್ಮ ಮನೆಗೆ ಯಾರು ಇರ್ತಾರೆ, ಅವ್ರ ಸ್ಕಿನ್ ಹೆಂಗೆ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಕ್ಲೈಮೇಟ್ ನೋಡಿಕೊಂಡು ಅದಕ್ಕೇನು ಸೊಲ್ಯೂಷನ್. ಓಕೆನಾ? ಮೇನ್ ಥಿಂಗ್ ಅದು. ಸೊ ಡ್ರೈ ಸ್ಕಿನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಯು ಕ್ಯಾನ್ ಸಿ ದ ಬ್ರೇಕ್ಔಟ್ಸ್, ಪ್ಯಾಚಸ್, ಡ್ರೈ ಸ್ಕಿನ್ಸ್, ಡೆಡ್ ಸ್ಕಿನ್ಸ್. ಇದೆಲ್ಲ ಲಕ್ಷಣಗಳು ಡ್ರೈ ಸ್ಕಿನ್ ಅವ್ರಿಗೆ. ಅಲ್ಲಲ್ಲಿ ಪ್ಯಾಚ್ ಆಗಿರುತ್ತೆ, ಅದರಲ್ಲಿ ಬಿರುಕುಗಳು ಬಿಟ್ಕೊಂಡು. ಇದು ಡ್ರೈ ಸ್ಕಿನ್ದು ಒಂದು ಲಕ್ಷಣ. ಓಕೆ, ಡ್ರೈ ಸ್ಕಿನ್ ಏನಿರುತ್ತೆ ಅವ್ರಿಗೆ ನಾವು ಮಾಯಿಶ್ಚರೈಸಿಂಗ್ ಚೆನ್ನಾಗಿ ಕೊಡಬೇಕು. ಓಕೆ, ನೆನ್ನೆನೇ ನಾವು ಮಾತಾಡಿದ್ವಿ ಎಲ್ಲ, ಆಯಿಲ್ಸು, ಮಾಯಿಶ್ಚರೈಸಿಂಗು ಎಲ್ಲ ಚೆನ್ನಾಗಿ ಕೊಡಬೇಕು. ಅದು ಔಟರ್, ಆಚೆಯಿಂದ. ಒಳಗಡೆಯಿಂದ ಅವ್ರು ಚೆನ್ನಾಗಿ ನೀರು ಕುಡಿಬೇಕು. ಆಮೇಲೆ ಹೈಡ್ರೇಟಿಂಗ್ ಆಗಿ ಇಟ್ಕೋಬೇಕು. ವಾಟರ್ ಕಂಟೆಂಟ್ ಇರೋಂಥ ಫ್ರೂಟ್ಸು, ವೆಜಿಟೇಬಲ್ಸ್ ಜಾಸ್ತಿ ತೊಗೋಬೇಕು. ಆಗ ಅವ್ರ ಸ್ಕಿನ್ನು ಕೂಡ ಇಂಪ್ರೂವ್ ಆಗುತ್ತೆ. ಜೆನೆಟಿಕಲಿ ಅವ್ರಿಗೆ ಡಿಸಾರ್ಡರ್ ಥರ ಏನಾದರೂ ಇತ್ತು, ಏನು ತಿಂದರು, ಏನು ಕೊಡಿದ್ರು ಹಂಗೆ ಮೇಡಮ್ ನನಗೆ ಅಂದರೆ ಅವರು ಟ್ರೀಟ್ಮೆಂಟಲ್ಲಿ ಇರ್ತಾರೆ. ಓಕೆ, ಟ್ರೀಟ್ಮೆಂಟಲ್ಲಿ ಇದ್ದಾಗ ದೇ ವಿಲ್ ಬಿ ಯೂಸಿಂಗ್ ಪ್ರಿಸ್ಕ್ರೈಬ್ಡ್
ಮೆಡಿಸಿನ್ಸ್ ಅಂದರೆ ಸೋಪ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಅಥವಾ ವಾಟ್ ಎವರ್ ದೇ ಯೂಸ್, ಸ್ಲೀಪ್ ಮಾಸ್ಕ್ ಇರ್ಬೋದು, ಈ ಎಲ್ಲ ಯೂಸ್ ಮಾಡಿ ಅವರು ನಾರ್ಮಲ್ ಕಂಡೀಷನಲ್ಲಿ ಇಟ್ಕೊಂಡಿರ್ತಾರೆ. ಓಕೆನಾ. ಆ್ಯಂಡ್ ಡ್ರೈ ಸ್ಕಿನ್ಸಲ್ಲಿ ನೀವು ಪಿಂಪಲ್ಸು ಕಡಿಮೆ ನೋಡ್ತೀರಾ. ಓಕೆ, ಪಿಂಪಲ್ಸ್ ಬರಲ್ಲ ಡ್ರೈ ಸ್ಕಿನ್ನಲ್ಲಿ. ಅವ್ರಿಗೆ ಸ್ವಲ್ಪ ರಫ್ ಅನಿಸುತ್ತೆ ಸ್ಕಿನ್, ನೋಡಿದ ತಕ್ಷಣ ಒಂಥರ ಡ್ರೈನೆಸ್ಸು, ಒಂದು ಶೈನ್ ಇರಲ್ಲ, ಗ್ಲಾಸ್ ಇರಲ್ಲ. ಓಕೆ, ಇದೆಲ್ಲ ಲಕ್ಷಣಗಳು ಡ್ರೈ ಸ್ಕಿನ್. ಓಕೆನಾ. ಸೊ ಮೇಕಪ್ಪಿಗೆ ಮುಂಚೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಯು ಆಲ್ರೆಡಿ ನೋ ದಟ್. ಮಾಯ್ಶ್ಚರೈಸಿಂಗ್ ಚೆನ್ನಾಗಿ ಕೊಡಬೇಕು, ಆಮೇಲೆ ಹೈಡ್ರೇಟಿಂಗ್ ಮಾಸ್ಕ್ಗಳು ಬರುತ್ತೆ ಗೊತ್ತಾ, ಏನು ಯಾವುದು, ಗಾರ್ನಿಯರ್ ಫೇಸ್ ಮಾಸ್ಕ್. ಇವಾಗಂತೂ ಇನ್ನೂ ಅಡ್ವಾನ್ಸ್ ಯಾವುದಪ್ಪ, ತುಂಬ ಗಾರ್ನಿಯರ್ ಬಿಟ್ಟು ಇನ್ನೂ ತುಂಬ ಇದಾವೆ. ಈಗೆಲ್ಲ ಜುಡಿಯೋದಲ್ಲಿ ಹೋದ್ರೆ ಜುಡಿಯೋದು ಫೇಸ್ ಮಾಸ್ಕ್, ಎಲ್ಲ ಫೇಸ್ ಮಾಸ್ಕು ಬಿಟ್ಟಿದ್ದಾರೆ. ಎನಿ ಫೇಸ್ ಮಾಸ್ಕ್ ಇಸ್ ಫೈನ್, ಬಟ್ ಬ್ರ್ಯಾಂಡೆಡ್ ಒನ್ ಇಸ್ ಗುಡ್. ಓಕೆ, ಏನಿರುತ್ತೆ ಅದರಲ್ಲಿ ಅಂದರೆ ಗ್ಲೈಕಾಲಿಕ್ ಆ್ಯಸಿಡ್ಸ್ ಇರುತ್ತೆ, ಓಕೆನಾ, ಮತ್ತು ನೈಸಮೈಟ್ ಇರುತ್ತೆ, ಮತ್ತು ಸಮ್ ಎಕ್ಸ್ಟ್ರಾಕ್ಟ್ ಆಫ್ ಹೈಡ್ರೇಟಿಂಗ್ ಕ್ವಾಲಿಟೀಸ್ ಇರೋ ಅಂಥ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಹಾಕಿರ್ತಾರೆ. ಹೈಡ್ರೋ ಬೂಸ್ಟ್ ಆಗೋ ಥರ, ಅಂದರೆ ಅವ್ರಿಗೆ ಒಳಗಡೆಯಿಂದ ಏನಾಗಬೇಕು, ಹೈಡ್ರೇಷನ್ ಇಂಪ್ರೂವ್ ಆಗುತ್ತೆ. ಓವರ್ನೈಟ್ ಹಾಕೋಬೋದು, ಫಂಕ್ಷನ್ಸ್ ಏನಾದರೂ ಇದ್ದಾಗ ಅವ್ರಿಗೆ ಗೊತ್ತಿರುತ್ತಲ್ಲ ನನ್ನ ಸ್ಕಿನ್ ಡ್ರೈ ಅಂತ, ಓವರ್ನೈಟ್ ಟೂ ಡೇಸ್ ಬಿಟ್ಟು ಹಾಕೊಳ್ತಾ ಬರ್ಬೋದು. ಇಲ್ಲ ನಮಗೆ ಆನ್ ಸ್ಪಾಟ್ ಬೇಕಲ್ವ ಮೇಕಪ್ ಮಾಡುವಾಗ, ಇಮಿಡಿಯೇಟ್ಲಿ ಹಾಫ್ ಆನ್ ಅವರ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋರ್ಗು ಹಾಕ್ಬಿಟ್ಬಿಡ್ಬೇಕು ಫೇಸ್ ಮಾಸ್ಕ್, ತೆಗ್ದು ಜನರಲ್ಲಾಗಿ ಹೆಂಗೆ ಕ್ಲೆನ್ಸ್ ಮಾಡ್ಕೊತೀರ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಇದು ಒಂದು ಆಪ್ಷನ್ ಡ್ರೈ ಸ್ಕಿನ್. ನೆಕ್ಸ್ಟ್ ಆಯಿಲಿ ಸ್ಕಿನ್ ಹೆಂಗೆ ಕಂಡುಹಿಡಿತೀರಾ? ಜಿಡ್ಡು ಮುಖ ಕರೆಕ್ಟ್. ಆಮೇಲೆ ಸೊ ಅವ್ರು ಫೇಸ್ ವಾಶ್ ಮಾಡ್ಕೊಂಡಿದ್ದಾರೆ, ಏನು ಜಿಡ್ಡು ಕಾಣಿಸ್ತಾ ಇಲ್ಲ, ಅವಾಗ ಹೆಂಗೆ ಕಂಡುಹಿಡಿತೀರಾ? ಮೋಸ್ಟ್ಲಿ ಬೆರೀತಿರ್ತಾರೆ ಅನ್ಸುತ್ತೆ, ಅಥವಾ ಟ್ರೀಟ್ಮೆಂಟಲ್ಲಿ ಇರ್ತಾರೆ. ಈಗ ಡ್ರೈ ಸ್ಕಿನ್ ಅವ್ರು ಹೆಂಗೆ ಟ್ರೀಟ್ಮೆಂಟ್ ತೊಗೊತಿರ್ತಾರೆ ಡಾಕ್ಟರ್ಸ್ ಹತ್ರ, ಹಾಗೆ ಆಯಿಲಿ ಸ್ಕಿನ್ ಇರೋರು ಟ್ರೀಟ್ಮೆಂಟಲ್ಲಿ ಇರ್ತಾರೆ. ದೆನ್ ದೇ ಲುಕ್ ಡ್ರೈ, ಅವ್ರಿಗೆ ಶೈನ್ ಬರಲ್ಲ. ದೇ ಯೂಸ್ ಸಪ್ರೇಟ್ ಫೇಸ್ ವಾಶ್, ಕ್ರೀಮ್ಸ್, ಮಾಯ್ಶ್ಚರೈಸರ್ಸ್. ಆವಾಗ ನಿಮಗೆ ನೋಡಿದ ತಕ್ಷಣ ಶೈನ್ ಕಾಣಿಸಲ್ಲ ಫೇಸಲ್ಲಿ. ದೆನ್ ಹೌ ವಿಲ್ ಫೈಂಡ್ ಔಟ್ ದಿ ಆಯಿಲಿ ಸ್ಕಿನ್? ಏನು ಡ್ರೈ ಸ್ಕಿನ್ ಅವ್ರದ್ದು ಏನೆಲ್ಲ ಗುಣಲಕ್ಷಣಗಳದ್ದು ಗೊತ್ತಿರಲ್ಲ, ಆಯಿಲಿ ಸ್ಕಿನ್ ಅವ್ರದ್ದು ಏನೆಲ್ಲ ಇದೆ ಅಂತ. ಪಿಂಪಲ್ಸ್ ಆಯಿಲಿ ಸ್ಕಿನ್, ಪಿಂಪಲ್ಸು. ಆಯಿಲಿ ಸ್ಕಿನ್ಗೆ ಎಲ್ಲ ಇರುತ್ತೆ. ಪಿಂಪಲ್ಸ್ ಇರುತ್ತೆ, ಆ್ಯಕ್ಟಿವ್ ಪಿಂಪಲ್ಸ್ ಇರುತ್ತೆ, ಓಪನ್ ಪೋರ್ಸ್ ಇರುತ್ತೆ, ಲಾರ್ಜ್ ಪೋರ್ಸ್ ಇರುತ್ತೆ, ಮತ್ತು ಡಿಗ್ಗಾಗಿ ಆಗೋಗಿರುತ್ತೆ. ಪಿಂಪಲ್ ಆಗಿ ಅದು ರಿಮೂವ್ ಆಗೋಗಿರುತ್ತಲ್ಲ, ಅದಕ್ಕೇನು ಹೇಳ್ತಾರೆ, ವಾಟ್ ವಿಲ್ ಕಾಲ್, ಆ್ಯಕ್ನಿ ಮಾರ್ಕ್ಸ್. ಈ ಥರ ಒಳಗಡೆಯಿಂದ ಹಿಂಗೆ ಡಿಗ್ ಆಗೋಗಿರುತ್ತೆ. ಅದು ಕೂಡ ಆಗಿರುತ್ತೆ ಕೆಲವರಿಗೆ, ತುಂಬ ಪಿಂಪಲ್ಸ್ ಆಗಿ 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 ಪಿಂಪಲ್ ಮಾರ್ಕ್ಸ್ ಉಳ್ಕೊಂಡು. ಮಾರ್ಕ್ ಬೇರೆ, ಇದು ಬೇರೆ, ಏನು ಹೇಳ್ತಾರೆ ಕನ್ನಡದಲ್ಲಿ ಅದಕ್ಕೆ? ಪಿಂಪಲ್ ಆಗಿ ಒಂಥರ ಹಿಂಗೆ ಮುಟ್ಟೋಗಿರುತ್ತೆ, ಆಮೇಲೆ ಒಂಥರ ಡಿಗ್ ಆಗೋಗಿರುತ್ತಲ್ಲ. ಅರ್ಥ ಆಯ್ತು. ಅದು ಎಲ್ಲ ಈಗ ಬರೋ ಪ್ರಾಬ್ಲಮ್ಸ್ ಎಲ್ಲ ಸ್ಕಿನ್ ಆಯಿಲಿ ಸ್ಕಿನ್ ಇರೋರಿಗೆ ಬರೋದು. ಏನಕ್ಕೆ ಅಂದರೆ ಮೇ ಬಿ ಡಸ್ಟ್ ಅಟ್ರಾಕ್ಟ್ ಆಗ್ಬೋದು, ಮತ್ತು ಆಯಿಲ್ ಅಕ್ಯುಮುಲೇಟ್ ಆದಾಗ ಅಲ್ಲಿ ಇನ್ಫೆಕ್ಷನ್ ಕ್ರಿಯೇಟ್ ಆಗಿ ಅದು ಪಿಂಪಲ್ಸ್ ಬರೋದು. ಈ ಎಲ್ಲ ರೀಸನಿಂದ ಆಯಿಲಿ ಸ್ಕಿನ್ ಅವ್ರನ್ನ ನಾವು ಈ ಥರ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಟ್ಯಾಕಲ್ ಮಾಡೋದು ಆಯಿಲಿ ಸ್ಕಿನ್ ಇರೋರನ್ನ, ಕ್ಲೈಂಟ್ಸ್ನ ಹೆಂಗೆ ನಾವು ಹ್ಯಾಂಡಲ್ ಮಾಡೋದು, ಪ್ರಾಬ್ಲಮ್ ಆಗದೇ ಇರೋ ರೀತಿ. ಬಿಕಾಸ್ ಆಯಿಲ್ ಅಷ್ಟು ಜಾಸ್ತಿ ಬರ್ತಿದೆ ಅಂದರೆ ಮೇಕಪ್ ಕೂರಲ್ಲ, ಸ್ಕಿಡ್ ಆಗುತ್ತೆ. ಫೌಂಡೇಶನಲ್ಲಿ ಏನಿರುತ್ತೆ, ಲಿಕ್ವಿಡ್ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರುತ್ತಲ್ಲ, ಹಚ್ದಂಗೆ ಮೂವ್ ಆಗ್ತಾ ಇರುತ್ತೆ, ಇಟ್ಕೊಳ್ಳಲ್ಲ. ಆವಾಗ ನಾವು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂದರೆ ಪ್ರಾಪರ್ ಸ್ಕಿನ್ ಕೇರ್ ಮಾಡಬೇಕು. ಅವ್ರಿಗೆ ನೋ ಎನಿ ಹೈಡ್ರೇಟಿಂಗ್ ಮಾಸ್ಕು ಆ ಥರದ್ದೆಲ್ಲ ಏನೂ ಹಾಕಲ್ಲ. ಜನ್ರಲ್ಲಾಗಿ ವೈಪ್ ಮಾಡಿ ಕ್ಲೆನ್ಸ್ ಮಾಡಿ ಮಾಯ್ಶ್ಚರೈಸಿಂಗ್ ನೀವು ಜೆಲ್ ಬೇಸ್ ಬೇಕಾದರೂ ಹಾಕೋಬೋದು, ಅಥವಾ ಸೆಟಾಫಿಲ್ ಆ ಥರ ಬೇಸಿಕ್ ಮಾಯ್ಶ್ಚರೈಸರ್ನ ಕ್ವಾಂಟಿಟಿ ಕಡಿಮೆ ಹಾಕಬೇಕು, ಆಯಿಲ್ಸ್ ಯೂಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಮ್ಯಾಟ್ ಫಿನಿಶಿಂಗ್ ಫೌಂಡೇಶನ್ಸ್ನ ಹಾಕ್ಬೋದು. ಮ್ಯಾಟ್ ಫಿನಿಶಿಂಗ್ ಅದ್ರಲ್ಲಿ ಆಯಿಲ್ ಇರಲ್ಲ. ಅವಾಗ ನೆನ್ನೆ ನೋಡಿದ್ವಿ ನೋಡಿ, ಪ್ಲೇಟಲ್ಲಿ ಹಾಕಿದ್ವಿ, ಫುಲ್ ತಿಕ್ಕಾಗಿತ್ತು, ಗಟ್ಟಿಯಾಗಿತ್ತು.
ಕರೆಕ್ಟ್. ಅದರಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ನಮ್ಮ ಒಂದು ಆಯಿಲ್ ಜೊತೆ ಬ್ಯಾಲೆನ್ಸ್ ಆಗಿ ಸ್ಟಿಕ್ ಆನ್ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ದೆನ್ ನೆನ್ನೆ ನಾವು ಕನ್ಸೀಲರ್ ಏನೇನು ಯೂಸ್ ಮಾಡ್ತೀವಿ ಫೇಸ್ ಮೇಲೆ? ಕನ್ಸೀಲರ್ ಯೂಸ್ ಮಾಡ್ತೀವಿ, ಕರೆಕ್ಟರ್ ಯೂಸ್ ಮಾಡ್ತೀವಿ, ಫೌಂಡೇಶನ್ ಮೂರು ಯೂಸ್ ಮಾಡ್ತೀವಲ್ಲ. ಈ ಮೂರು ಪ್ರಾಡಕ್ಟಲ್ಲಿ ಆಯಿಲ್ ಕಂಟೆಂಟ್ ಇರಬಾರ್ದು. ಅರ್ಥ ಆಗ್ತಾ ಇದೆ ಅಲ್ಲ? ಆಯಿಲ್ ಕಂಟೆಂಟ್ ಇರಬಾರ್ದು. ವ್ಯಾಕ್ಸ್ ಬೇಸ್ಡ್ ಓಕೆ, ಅಥವಾ ಲಿಕ್ವಿಡ್ ಬೇಸ್ಡ್ ಓಕೆ. ಎಕ್ಸ್ಪೆಷಲಿ ಕ್ರೀಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ಟು ಸಸ್ಟೈನ್ ಮೇಕಪ್ನ ಒಂದಷ್ಟೊತ್ತು ಸ್ಟೇ ಆಗಬೇಕು ಅವ್ರ ಫೇಸಲ್ಲಿ ಅಂದರೆ ಈ ಮೂರು ಪಾಯಿಂಟ್ನ ನೆನ್ಪಿಟ್ಕೊಬೇಕು. ಆಯಿಲಿ ಸ್ಕಿನ್ ಇರೋರಿಗೆ ಕ್ರೀಮ್ ಇರೋಂಥ ಪ್ರಾಡಕ್ಟ್ಸು, ಕ್ರೀಮ್ ಅಥವಾ ಆಯಿಲ್ ಕಂಟೆಂಟ್ ಇರೋಂಥ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಲಿಕ್ವಿಡ್ ಕನ್ಸೀಲರ್ಸ್, ವ್ಯಾಕ್ಸ್ ಬೇಸ್ ಕನ್ಸೀಲರ್ಸ್ ಯೂಸ್ ಮಾಡಿದ್ರೆ ಸ್ಟೇ ಚೆನ್ನಾಗಿರುತ್ತೆ. ಮೇಡಮ್ ಹಂಗಂದ್ರೆ ಹಾಕೋಂಗಿಲ್ವಾ, ಹಾಕ್ಲೇಬಾರ್ದಾ? ಹಾಕ್ಬೋದು, ಬಟ್ ಜಾಸ್ತಿ ಟೈಮ್ ಸ್ಟೇ ಆಗಲ್ಲ. ಕೆಲವ್ರಿಗೆ ಹಾಕುವಾಗ ಓಕೆ ಆಗ್ತಿದೆ. ನೀವು ಮೇಕಪ್ ಮುಗಿಸಿ ಹೇರ್ ಸ್ಟೈಲ್ ಮುಗಿಸೋ ಅಷ್ಟೊತ್ತಿಗೆ ಆಯಿಲ್ ಸಕ್ರಿಯೇಟ್ ಜಾಸ್ತಿ ಆಗ್ಬೋದು. ಕೆಲವ್ರಿಗೆ ಸ್ಟೇ ಆಗ್ಬೋದು ನಮ್ಮ ಲಕ್ಕಿಗೆ. ಬಟ್ ಟೆಕ್ನಿಕಲಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಪ್ರೊಫೆಷನ್ಲಿ ನೀವು ಮುಂದೆ ಆರಾಮಾಗಿ ಹೋಗ್ತೀವಿ. ಎಲ್ಲರಿಗೂ ಒಂದೇ ಹಾಕೊಂಡು ಮಾಡ್ಬೋದಾ? ಆಬ್ವಿಯಸ್ಲಿ ಮಾಡ್ಬೋದು. ಇದೆಲ್ಲ ಡಿಫ್ರೆನ್ಷಿಯೇಷನ್ ತಿಳ್ಕೊಂಡಿದ್ದಾಗ ನೀವು ಪ್ರೊಫೆಷ್ನಲ್ಲಿ ತೊಗೊಂಡು ಹೋಗ್ಬೋದು ನಿಮ್ಮ ಕೆರಿಯರ್ನ ನೀಟಾಗಿ ವಿತೌಟ್ ಎನಿ ಕ್ರಿಂಜ್. ಬಂದ್ಬಿಟ್ಟು ಮೇಡಮ್ ಹಂಗಾಯ್ತು, ದುಡ್ಡು ಕೊಡಲ್ಲ, ವಾಪಸ್ ಕೊಡಿ, ನನ್ನ ಮೇಕಪ್ ಹೋಗ್ತಾಯಿತ್ತು, ಈ ಥರ ಯಾವುದೂ ಆಗಿಲ್ಲ ನಮಗೆ. ಯಾವಾಗ ಆಗುತ್ತೆ ಅಂದರೆ ನಾವು ಪ್ರೊಫೆಷ್ನಲಿಸಮ್ ಮೇಂಟೈನ್ ಮಾಡದೇ ಇದ್ದಾಗ, ಕಮ್ಯುನಿಕೇಷನ್ ಸರಿಗೆ ಮಾಡದೇ ಇದ್ದಾಗ, ಆ ಕ್ಲೈಂಟ್ ಹತ್ರ ನಾವು ಡಿಸ್ಕಷನ್ ಕರೆಕ್ಟಾಗಿ ಮಾಡಿಲ್ಲ. ಬಂದ್ರಾ ಮೇಕಪ್ ಬೇಕಾ, ಆಯಿತು ಅಡ್ವಾನ್ಸ್ ಕೊಡಿ, ನೋ, ಅವ್ರ ಸ್ಕಿನ್ ಏನಿದೆ, ಹೆಂಗೆ ರಿಯಾಕ್ಟ್ ಮಾಡ್ತಿದೆ, ಅಥವಾ ಅವ್ರಿಗೇನಾದರೂ ಅಲರ್ಜೀಸ್ ಇದೆಯಾ, ಪ್ರತಿಯೊಂದು ಅವ್ರ ಹತ್ರ ಫುಲ್ ಡೇಟಾ ಕಲೆಕ್ಟ್ ಮಾಡಿಕೊಂಡು ದೆನ್ ಯು ವಿಲ್ ಸೆಲೆಕ್ಟ್ ದ ಪ್ರಾಡಕ್ಟ್. ಅವ್ರ ಫೇಸ್ ಮೇಲೆ ಏನು ಹೋಗುತ್ತೆ ಅದು ಆಫ್ಟರ್ ದ ಸೆಷನ್ ತೊಗೊಂಡಾದಮೇಲೆ ಅವ್ರ ಫೇಸ್ ಮೇಲೆ ನಾವು ಪ್ರಾಡಕ್ಟ್ ಹಾಕ್ತೀವಿ. ಅವ್ರ ಪ್ರಾಬ್ಲಮ್ಸ್ ಎಲ್ಲ ಏನಿದೆ ಎಲ್ಲ ಕೇಳಿಕೊಂಡು ಅದಕ್ಕೆ ಏನು ಹಾಕಬೇಕು, ಏನು ಹಾಕಬಾರ್ದು ಆವಾಗ ಅನಲೈಸ್ ಮಾಡಿ ಹಾಕಬೇಕು. ಆವಾಗ ನಿಮ್ಗೆ ಈ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ. ಎಕ್ಸ್ಪ್ಲೇನು ಮಾಡಬೇಕು ಕ್ಲೈಂಟ್ಸ್ಗೆ. ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಂಡ್ ಐ ಆಮ್ ಗುಡ್ ಅಟ್ ದಿಸ್ ಇಷ್ಟಿಷ್ಟರಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಇದ್ದೀನಿ. ಇದುವರೆಗೂ ನನಗೆ ಯಾವುದೋ ಹತ್ರ ಕಂಪ್ಲೇಂಟ್ಸ್ ಬಂದಿಲ್ಲ. ವಿ ಆರ್ ಗೋಯಿಂಗ್ ಟು ವರ್ಕ್ ಇನ್ ಸರ್ಟನ್ ವೇ. ಈ ಥರ ವರ್ಕ್ ಮಾಡೋಣ, ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಹಿಂಗೆ ಮಾಡಿದ್ರೆ ಈಗ ಸರಿ ಹೋಗ್ಬೋದು. ವಿಲ್ ಹ್ಯಾವ್ ಅ ಟ್ರಯಲ್ ಸೆಷನ್, ಒನ್ ಡೇ ಟ್ರಯಲ್ ಕೊಡು, ಅದಾದಮೇಲೆ ಮೇನ್ ಸೆಷನ್ಸ್ ಹೋಗಿ. ಇದು ಏನು ತೋರಿಸುತ್ತೆ, ನಿಮ್ಮ ಪ್ರೊಫೆಷ್ನಲ್ ಮ್ಯಾನರ್ಸ್ ತೋರಿಸುತ್ತೆ ಅವ್ರಿಗೆ. ದೇ ವಾಂಟ್ ಜಡ್ಜ್ ಯು. ದುಡ್ಡುಗೋಸ್ಕರ ಮಾಡ್ತಿದ್ದಾರೆ ಅಂತ ಇಲ್ಲ, ತಿಳ್ಕೊಂಡಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ, ಅವರು ಒಂದಷ್ಟು ಟ್ರಯಲ್ ಎರರ್ ಮಾಡಿನೇ ಅವ್ರು ಹೇಳ್ತಿದ್ದಾರೆ ಅಂತ ಅವ್ರಿಗೆ ನಂಬಿಕೆ ಬರುತ್ತೆ. ಆಮೇಲೆ ನೀವು ಮಾತಾಡ್ಬೋದು. ಅವಾಗ ಅವ್ರಿಗೆ ಹೋದ್ರೂ ಓಕೆ ಅವ್ರಷ್ಟು ಟ್ರೈ ಮಾಡಿದ್ರು, ಇಷ್ಟೆಲ್ಲ ಇವ್ರು ಹೇಳಿದ್ರು, ಚಾನ್ಸ್ ತೊಗೊಳ್ಳೋಣ ಅಂತ ಹೇಳಿದ್ರು, ಹೋಯ್ತು ಮೇಕಪ್ಪು, ನಮಗೆ ಸ್ಟೇ ಆಗಲ್ಲ, ಬಿಡಿ ಪರವಾಗಿಲ್ಲ, ಟೇಕ್ ಯುವರ್ ಪೇಮೆಂಟ್ ಅಂತ ಕೊಡೋ ಕ್ಲೈಂಟ್ಸ್ ಇದ್ದಾರೆ. ಯಾವಾಗ ಕೊಡ್ತಾರೆ, ನೀವು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡಿದ್ರೆ. ಈಗ ಬಂದಿದ ತಕ್ಷಣ ಮೇಕಪ್ ಅವ್ರಿಗೇನು ನಾಲೆಜ್ ಇಲ್ಲ, ನಿಮಗೂ ಅರ್ಧಂಬರ್ಧ ಹಚ್ಬಿಟ್ಟು ಕೂರಿಸ್ಬಿಟ್ರಿ ಹೊಟ್ಟೋಯ್ತು ಅಂದರೆ ಹೊಟ್ಟೋಯ್ತಲ್ಲ ಮೇಕಪ್, ನಾನು ಏನು ಕೂತ್ಕೊಳ್ಳಿ, 5 ನಿಮಿಷನೂ ಇರಲಿಲ್ಲ. ಸಮ್ ಕ್ಲೈಂಟ್ ಅಕ್ಸೆಪ್ಟ್ ದೇರ್ ಬಾಡಿ. ಓಕೆ, ಸುರಿತಾನೆ ಇರುತ್ತೆ ಅವ್ರಿಗೆ ನೀರು, ಬೆವರು, ಮೇಕಪ್ ಸ್ಟಿಕ್ ಆಗಲ್ಲ ಅವ್ರಿಗೆ. ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ನನ್ನ ಮೇಕಪ್ ನಿಲ್ಲಲ್ಲ, ಓಕೆ ನೀವು ಮಾಡಿ, ನನಗೆ ಹಿಂಗೆ ಪ್ರಾಬ್ಲಮ್ ಇದೆ, ಏನಾದರೂ ಆದರೆ ನೋಡೋಣ ಆಮೇಲೆ ಅಂತ ಹೇಳ್ತಾರೆ. ನಾನು ನಿಮ್ಗೆ ನೆನ್ನೆ ಹೇಳಿದೆ ಸೆಟ್ಟಿಂಗ್ ಸ್ಪ್ರೇಗಳು, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆ, ಅದನ್ನು ರೈಟ್ ಫಾರ್ಮಲ್ಲಿ ಯೂಸ್ ಮಾಡಿದ್ರೆ ಇಂಥವ್ರನ್ನ ಟ್ಯಾಕಲ್ ಮಾಡ್ಕೋಬೋದು. ಓಕೆನಾ, ಟ್ಯಾಕಲ್ ಮಾಡ್ಬೋದು. ಬಟ್ ಇನಿಷಿಯಲಿ ನಾವು ಸ್ಪೆಂಡ್ ಮಾಡಿರಲ್ಲ ಅಷ್ಟೊಂದು 3,000 4,000 ಸೆಟ್ಟಿಂಗ್ ಸ್ಪ್ರೇ, 5,000 ಫೌಂಡೇಶನ್ ಇಟ್ಕೊಂಡಿರಲ್ಲ ನೀವು. ಆ ಟೈಮಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಹೆಲ್ಪ್ ಆಗುತ್ತೆ. ಟ್ರೈ ಮಾಡೋಣ, ಆಗಿಲ್ಲ ಅಂದರೆ ಬಿಡ್ತೀನಿ ಅಂತ. ಮತ್ತು ಫೇಕ್ ಪ್ರಾಮಿಸಸ್ ಕೊಡಬಾರ್ದು. ಓಕೆ, ಸ್ಕಿನ್ ಏನಿದೆ ಅದೇ ಥರ ಮೇಕಪ್ ಬರುತ್ತೆ. ಓಕೆನಾ, ನನ್ನ ಸ್ಕಿನ್ ಈಗ ಚೆನ್ನಾಗಿದೆಯಾ, ನಾನು ಗ್ಲಾಸ್ ಸ್ಕಿನ್ ಮೇಕಪ್ ಬೇಕಂತ ಕೇಳಿದ್ರೆ ನಾನು ಗ್ಲಾಸ್ ಸ್ಕಿನ್ ಮೇಕಪ್ ಮಾಡ್ಬೋದು. ಫುಲ್ಲು ಪಿಂಪಲ್ಸ್ ಇಟ್ಕೊಂಡು ನಾನು ಫುಲ್ಲು ಡಾರ್ಕ್ ಸರ್ಕಲ್ಲು, ಸನ್ಬರ್ನ್ಸು, ಇಲ್ಲೆಲ್ಲ ಫುಲ್ ಬ್ಯಾಚ್ ಬ್ಲ್ಯಾಕ್ ಇಟ್ಕೊಂಡು ನನಗೆ ಗ್ಲಾಸ್ ಸ್ಕಿನ್ ಮೇಕಪ್ ಬೇಕು ಅಂತ ಕೇಳಿದ್ರೆ ಅದು ಆಗದಿರೋ ಕೆಲಸ. ಬಿಕಾಸ್ ಇದನ್ನೆಲ್ಲ ನಾನು ಹೈಡ್ ಮಾಡ್ಕೋಬೇಕು ಪ್ರಾಬ್ಲಮ್ಸು ಅಂದರೆ ಪ್ರಾಡಕ್ಟ್ ಜಾಸ್ತಿ ಹಾಕ್ತೀನಿ, ಮೇಲೆ 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 ಮ್ಯಾಟ್ ಫಿನಿಶಿಂಗ್ ಹಾಕ್ತಾ ಹೋಗ್ತೀವಿ.
ಜಾಸ್ತಿ ಪ್ರಾಡಕ್ಟ್ ಆಗ್ತಾ ಹೋದಂಗೆ ಮ್ಯಾಟೇ ಹೋಗುತ್ತೆ. ಮ್ಯಾಟ್ ಈಸ್ ಲಾಂಗ್ ಲಾಸ್ಟಿಂಗ್. ಲಾಂಗ್ ಲಾಸ್ಟಿಂಗ್ ಪ್ರಾಡಕ್ಟ್ಸೇ ಹಾಕ್ತೀವಿ ಕ್ವಾಂಟಿಟಿ ಜಾಸ್ತಿ ಹಾಕಿದಾಗ ಅಲ್ವಾ. ಪ್ರಾಡಕ್ಟ್ ಜಾಸ್ತಿ ಆದಾಗ ನ್ಯಾಚುರಲ್ ಆಗಿ ಗ್ಲಾಸಿ ಆಗಿ ಕಾಣಿಸಲ್ಲ, ಕೇಕಿ ಆಗಿ ಸ್ವಲ್ಪ ಹೆವಿ ಆಗಿ ಟೆಕ್ಸ್ಚರ್ಡ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡಿದಾಗ. ಸ್ಕಿನ್ ಹೆಂಗಿರುತ್ತೆ ಹಾಗೆ ಔಟ್ಕಮ್ ಬರುತ್ತೆ. ಬಟ್ ಅದನ್ನು ನಾವು ಹಾರ್ಷಾಗಿ ಹೇಳೋಕ್ಕಾಗಲ್ಲ ಕ್ಲೈಂಟ್ಸಿಗೆ. ನಿಮಗೆ ಗ್ಲಾಸಿಯಾಗಿ ಕಾಣೋದು ಇಂಪಾರ್ಟೆಂಟಾ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ ಹೈಡ್ ಆಗೋದು ಇಂಪಾರ್ಟೆಂಟಾ ಅಂತ ಕೇಳಬೇಕು. ಓಕೆನಾ. ಸಪೋಸ್ ಕೆಲವರು ಕಾನ್ಷಿಯಸ್ ಇರ್ತಾರೆ, ಒಂದೊಂದು ಡಾರ್ಕ್ ಸರ್ಕಲ್ ಪ್ಯಾಚಸ್ಸು ಇದೆಲ್ಲ ಅಂತ ನಂಗೆ ಒಂಥರ ಹಾರ್ಡ್ ಅನಿಸುತ್ತೆ, ಇದು ಕ್ಲಿಯರ್ ಹೈಡ್ ಆಗಿಬಿಟ್ರೆ ಸಾಕು, ನನಗೆ ಗ್ಲಾಸಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಕ್ಲೈಂಟ್ಸ್ ಇರ್ತಾರೆ. ಕೆಲವರು ಇಲ್ಲ ನಮ್ಗೆ ಗ್ಲಾಸಿನೇ ಬೇಕು, ರಚಿತಾ ರಾಮ್ ಥರ ಶೈನಿಂಗ್ ಆಗಿರ್ಬೇಕು ನನಗೆ, ಅವಳದು ಇದೆ ಸ್ಕಿನ್ನು ಮೇಂಟೈನ್ ಮಾಡಿದ್ದಾರೆ ಅವರು, ಮಂತ್ಲಿ ಒನ್ಸ್ ಎಲ್ಲ ಫೇಶಿಯಲ್ಸು ಮಾಡಿಸ್ತಾರೆ, ಸ್ಕಿನ್ ಟ್ರೀಟ್ಮೆಂಟ್ ತೊಗೋತಾರೆ. ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ ಗ್ಲುಕೋಟಿನ್ ತೊಗೋತಾ ಇದ್ದಾರೆ ಎಲ್ಲ ಹುಡುಗಿಯರು, ಇಂಜೆಕ್ಷನ್ಸ್, ವಿಟಮಿನ್ ಮೆಡಿಸಿನ್ ತೊಗೋದು ಗೊತ್ತಿತ್ತು, ಮೆಡಿಸಿನಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ ಅದೆಲ್ಲ ಅದು ಗೊತ್ತಿತ್ತು, ಇಂಜೆಕ್ಷನ್ ಗೊತ್ತಿಲ್ಲ. ಅದು ಹೆಂಗಿರುತ್ತೆ ಗೊತ್ತಾ, ಡ್ರಿಪ್ಸ್ ಹಾಕ್ತಾರಲ್ಲ, ಡ್ರಿಪ್ಸ್ ಒಳಗಡೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರುತ್ತೆ, ಮಂತ್ಲಿ ಒನ್ಸ್ ಹೋಗಿ ಹಾಕಿಸ್ಕೊಬಾರ್ದು. ಓಕೆ, ದಿಸ್ ಆರ್ ಆಲ್ ವೆರಿ ರಾಂಗ್ ಕನ್ಸೆಪ್ಷನ್. ಓಕೆ, ಮಾಡಬಾರ್ದು, ಅದು ಹಾರ್ಮ್ಫುಲ್ಲು ಇರ್ತದೆ. ಡಾಕ್ಟರ್ ಅವರು ಹೇಳ್ತಾರೆ ಇದು ವಿಟಮಿನ್ಸು ಮಿನರಲ್ಸು ನಿಮ್ಮ ಬಾಡಿಯಲ್ಲಿ ಹೋಗಿ ನಿಮ್ಮ ಒಂದು ಕೊಲಾಜಿನ್ ಇಂಪ್ರೂವ್ ಮಾಡುತ್ತೆ, ಫೇರ್ ಮಾಡುತ್ತೆ, ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಆರ್ಟಿಫಿಷಿಯಲ್ ಈಸ್ ಆರ್ಟಿಫಿಷಿಯಲ್, ದೇವ್ರು ಏನು ಕೊಟ್ಟಿದ್ದಾನೆ ಅದನ್ನು ನಾವು ಹ್ಯಾಪಿಯಾಗಿರಬೇಕು. ಇದೆಲ್ಲ ಯಾರು ಮಾಡ್ತಾರೆ ಗೊತ್ತಾ, ಮಾಡೆಲ್ಸು ಮತ್ತು ಫಿಲ್ಮ್ ಆ್ಯಕ್ಟ್ರೆಸಸ್ಸು, ಅವ್ರಿಗೆ ಬಂಡವಾಳನೇ ಅವ್ರ ಬಾಡಿ, ಮತ್ತು ಅವ್ರು ಕೋಟಿ ಕೋಟಿ ದುಡ್ಡು ದುಡಿತಾ ಇರ್ತಾರೆ, ಹೆಂಗೆ ಖರ್ಚು ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಮತ್ತು ಅವ್ರ ಲೆವೆಲ್ಗೆ ಅವರು ಪ್ರೊಫೆಷ್ನಲಿಸಮ್ ಇರೋರ ಹತ್ರ ಹೋಗಿ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಅವ್ರು ತೊಗೋತಿರ್ತಾರೆ. ಈ ಮಿಡಲ್ ಕ್ಲಾಸಲ್ಲಿರೋರು ಅವ್ರನ್ನ ನೋಡಿಬಿಟ್ಟು ಅವ್ರು ಹೋಗಿ ಮಾಡಿಸ್ಕೋತಾ ಇದ್ದಾರೆ, ನಾನು ಹೋಗಿ ಮಾಡಿಸ್ಕೊತೀನಿ, ಎಲ್ಲೋ ಲೋಕಲ್ ಪಾರ್ಲರ್ಗಳಲ್ಲಿ ಕ್ಲಿನಿಕ್ಗಳಲ್ಲೋ ಊಟ ಹಾಕ್ಸ್ಕೊಳ್ಳೋದು. ಎಷ್ಟು ಅವ್ರಿಗೆ ನಾಲೆಜ್ ಇದೆ ನನಗೂ ಗೊತ್ತಿಲ್ಲ. ದುಡ್ಡು ಜಾಸ್ತಿ ದುಡ್ಡಿರೋರು ಒಂದು ದೊಡ್ಡ ರೆಪ್ಟೆಡ್ ಹೋಗಿ ಸೆಂಟ್ರಲ್ಲಿ ಮಾಡಿಸ್ಕೋಬೋದು. ಮಿಡಲ್ ಕ್ಲಾಸಲ್ಲಿರೋರಿಗೆ ಪ್ರಾಬ್ಲಮ್ ಆಗೋದು. ಇದೆಲ್ಲ ಆರ್ಟಿಫಿಷಿಯಲ್ ಥಿಂಗ್ಸು ಬೇಡ. ಮತ್ತು ಎಷ್ಟೊಂದು ಪಾರ್ಲರ್ ರೈಡ್ ಆಯಿತು ಗೊತ್ತಾ ಲಾಸ್ಟ್ ಮಂತ್, ಗೊತ್ತಿಲ್ಲ ಇದನ್ನು ಏನೋ ಬೆಟ್ ತೊಗೋತೀರ ಮಕ್ಕಳಿಗೆಲ್ಲ ಅದೇ ಇಟ್ಕೊಂಡು ಯಾವಾಗ ನೋಡ್ತಾ ಇರ್ಬೇಕು ಅಪ್ಡೇಟ್ಸ್ಗಳು ಏನೇನು ಆಗ್ತಿದೆ ಪ್ರಪಂಚದಲ್ಲಿ ಅಂತ. ಪಾರ್ಲರು ಎಷ್ಟೊಂದು ಪಾರ್ಲರ್ನ ಕ್ಲೋಸ್ ಮಾಡಿಸಿದ್ದಾರೆ. ರೀಸನ್ ಏನು, ಡಾಕ್ಟರ್ಸ್ ಮಾಡಬೇಕಾಗಿರೋಂಥ ಟ್ರೀಟ್ಮೆಂಟ್ಗಳು ಎಷ್ಟೊಂದು ಪಾರ್ಲರ್ಗಳಲ್ಲಿ ಮಾಡ್ತಿದ್ದಾರೆ. ಇಂಜೆಕ್ಷನ್ಸ್ ಯೂಸ್ ಮಾಡ್ತಿದ್ದಾರೆ, ಸ್ಕಿನ್ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ, ಕೆಮಿಕಲ್ ಪೀಲಿಂಗ್ ಮಾಡ್ತಿದ್ದಾರೆ ಫೇಸ್ಗೆ. ಇದು ಎಲ್ಲ ಓದ್ಕೊಂಡು ಪ್ರಾಪರ್ ಟೆಕ್ನಿಕ್ ಗೊತ್ತಿರೋರು ಡಾಕ್ಟರ್ಸ್ ಮಾಡೋಂಥ ಕೆಲಸನ ಪಾರ್ಲರ್ಸಲ್ಲಿ ಅದೇ ಹಿಂಗೆ ಕಲಿಸ್ಕೊಡ್ತೀವಿ ಅಂತ ಹೋಗಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ವಿತೌಟ್ ಎನಿ ನಾಲೆಡ್ಜ್. ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಇದರಿಂದ ಅಂದರೆ, ಎಷ್ಟೊಂದು ಸ್ಕಿನ್ ಡಿಸೀಸಸ್ಸು ಹಿಂಗೆ ಬರ್ತಾ ಇರೋದು, ಟ್ರಾನ್ಸ್ಫರ್ ಆಗ್ತಾ ಇರೋದು. ಆ್ಯಂಡ್ ಇವನ್ ನಾನು ಕಲ್ತಿದ್ದೀನಿ ಮೈಕ್ರೋಬ್ಲೇಡಿಂಗು ಇದೆಲ್ಲ, ಐಬ್ರೋಸ್ದು ಪಿಗ್ಮೆಂಟ್ ಅದೆಲ್ಲ, ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ಓಕೆ, ಆ್ಯಂಡ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ, ಎಷ್ಟೊಂದು ನಾಲೆಜ್ ಇಲ್ಲದೆ ಇರೋರೆಲ್ಲ ಬಂದು ಮೈಕ್ರೋಬ್ಲೇಡಿಂಗ್ ಕಲಿತಾ ಇದ್ದಾರೆ. ಓಕೆ, ನಾಲೆಜ್ ಇಲ್ಲದೆ ಇರೋರು ಊರು ಸೈಡು ಬೆಳಗಾವಿ ಹುಬ್ಳಿ ಸೈಡೆಲ್ಲ ಬಂದು ಮೈಕ್ರೋಬ್ಲೇಡಿಂಗ್ ಅಂದರೆ ಗೊತ್ತಾ, ಐಬ್ರೋಸ್ನೆಲ್ಲ ಮಾಡ್ತಾರಲ್ಲ, ಕಟ್ ಮಾಡ್ತಾರೆ ನೋಡಿ, ಅದು ಅದೇ ಥರನೇ ಒರಿಜಿನಲ್ ಆಗಿ ಇಂಕ್ ಇರುತ್ತೆ, ಬ್ಲೇಡ್ ಇರುತ್ತೆ, ಇಂಕ್ ತೊಗೊಂಡು ಕಟ್ ಮಾಡಬೇಕು. ಸೊ ಆ ಕಟ್ ಒಳಗಡೆ ಟ್ಯಾಟೂ ಥರ ಪರ್ಮನೆಂಟ್ ಐಬ್ರೋಸ್ ಹೇಳ್ತಾರೆ, ಮೈಕ್ರೋಬ್ಲೇಡಿಂಗ್ ಅಂತಾರೆ. ಟ್ಯಾಟೂ ಎಸ್ಪೆಷಲಿ ಅದು ಟ್ಯಾಟೂ ಅದು ಅಷ್ಟೇನು ಚೆನ್ನಾಗಿ ಕಾಣಲ್ಲ ಅಲ್ವಾ, ನ್ಯಾಚುರಲ್ ಏನು ಕಾಣಲ್ಲ ಅದು ಆ್ಯಕ್ಚುಲಿ ಏನು ಗೊತ್ತಾ, ಚೆನ್ನಾಗಿದೆ. ನಾಲೆಜ್ ಇರೋರು, ಪ್ರಾಪರ್ ಟ್ರೈನಿಂಗ್ ಇರೋ ಸೆಂಟರ್ಸು ಇದೆ, ಇಲ್ಲ ಅಂತಲ್ಲ. ಬಟ್ ಇದು ಏನಾಗಿದೆ, ಹಿಂಗೆ ಎಲ್ಲ ನಾನು ಕಲ್ತ್ಬಿಟ್ಟು ನಾನು 10 ಜನಕ್ಕೆ ಹೇಳ್ಕೊಡ್ತೀನಿ, ನನಗೆ ಬರಲ್ಲ, ನಾನು 10 ಜನಕ್ಕೆ ಹೇಳ್ಕೊಡೋದು. ಓಕೆ, ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬೇರೆ ಲೆವೆಲಲ್ಲೇ ಹೊರಟೋಗಿದೆ. ಆ ಹುಡುಗಿ ಅಲ್ಲಿ ಬಂದಿದ್ದು ಒಂದು ಹುಡುಗಿ, ಶಿ ಈಸ್ ಟೆಸ್ಟಿಂಗ್ ಹರ್ ಸೆಲ್ಫ್ ಆ್ಯಂಡ್ ಡೂಯಿಂಗ್ ಟು ಅದರ್ಸ್. ಅಂದರೆ ಅವಳಿಗೆ ಗೊತ್ತಿಲ್ಲ ಅದು ನಮ್ಮದು DNA ಅಥವಾ ನಮ್ಮದು ಇನ್ಫೆಕ್ಷನ್ ಅವ್ರಿಗೆ ಹೋಗುತ್ತಲ್ವ, ಅಥವಾ ಅವ್ರಿಗೆ ಮಾಡ್ಬಿಟ್ಟು ನಾನು ಮಾಡ್ಕೊಂಡ್ರೆ ನನಗೆ ಬರುತ್ತಲ್ವ. ಅಷ್ಟು ಗೊತ್ತಿಲ್ಲದೆ ಇರೋ ಅಂಥವ್ರು ಡೂಯಿಂಗ್ ಮೈಕ್ರೋಬ್ಲೇಡಿಂಗ್ ಅಂದರೆ
ಥಿಂಕ್ ಹೆಂಗೆ ಡಿಸೀಸಸ್ಸು ಸ್ಪ್ರೆಡ್ ಆಗ್ಬೋದು. ಹಾಗೆ ಅಂದರೆ ನಾಲೆಜ್ ಪರ್ಪಸ್ ಅಷ್ಟೇ ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂಗೆಲ್ಲ ನಡೀತಿದೆ ಆಚೆ ಕಡೆ, ನಿಮಗೇನು ಬೇಕೋ ಬೇಡ, ನೀವು ಚೂಸ್ ಮಾಡೋ ರೈಟ್ಸ್ ನಿಮಗಿದೆ. ದುಡ್ಡಿರೋರು ಚೆನ್ನಾಗಿರೋ ಕಡೆ, ಒಳ್ಳೆ ಹೈಜೀನ್ ಇರೋ ಕಡೆ, ರೆಪ್ಯೂಟೆಡ್ ಪ್ಲೇಸಸಲ್ಲಿ ಮಾಡಿಸ್ತಿದ್ದಾರೆ. ಇಲ್ಲದೇ ಇರೋರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗೋಲ್ಲ. ಅವ್ರು ಇಲ್ಲಿ ಮಾಡ್ಕೋತಾವಳೆ ಹೆಂಗಾಗುತ್ತೆ ನೋಡ್ತೀನಿ ಅಂತ. ಆಮೇಲೆ ಹಿಂಗೆ ಮಾಡ್ಕೋತಿದ್ದೀರಾ, ಹಿಂಗೆ ಅವ್ರದ್ದು ಇರೋ ನಿಮ್ಗೆ ಬರಲ್ವ ಆಮೇಲೆ ಹಂಗೆಲ್ಲ ಆಗುತ್ತಾ ಅಂತ. ಅಷ್ಟೆಲ್ಲ ನಾಲೆಜ್ ಇಲ್ಲದೆ ಇರೋರು ದೇ ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ವರ್ಕ್. ಸೊ ನೀವೇನೇ ಸಜೆಷನ್ಸ್ ತೊಗೊಳ್ಳುವಾಗಲೂ ಅಥವಾ ಬೇರೆಯವ್ರಿಗೆ ಕೊಡುವಾಗ್ಲೂ ಬಿ ಕೇರ್ಫುಲ್. ಇದೆಲ್ಲ ಹಿಂಗೆಲ್ಲ ನಡೀತಿದೆ, ನೋಡ್ಕೊಂಡು ಮಾಡಿ. ಪಾರ್ಲರ್ ಎಷ್ಟೊಂದು ಮುಚ್ಚಿಸಿದ್ದಾರೆ ವಿತೌಟ್ ಎನಿ ಡಾಕ್ಟರ್ ಪ್ರಿಸ್ಕ್ರೈಬ್ ಇಲ್ಲದೆ ಕೊಡಬಾರ್ದು ಅನ್ನೋ ಮೆಡಿಸಿನ್ಸ್ ಎಲ್ಲ ಕ್ಲೈಂಟ್ ಮೇಲೆ ಹಾಕಿ ಕೆಮಿಕಲ್ ಫೀಲಿಂಗ್ ಮಾಡ್ತೀವಿ, ಆ ಫೀಲಿಂಗ್ ಮಾಡ್ತೀವಿ, ಫೀಲಿಂಗ್ ಮಾಡ್ತೀವಿ. ದಿಸ್ ಇಸ್ ಗೋಯಿಂಗ್ ಆನ್. ಪ್ರಾಪರಾಗಿ ನಾಲೆಜ್ ಇದ್ದರೆ ಮಾಡಬೇಕಿಲ್ಲ ಅಂದರೆ ಮಾಡಬಾರ್ದು. ಸೊ ಆಯಿಲಿ ಸ್ಕಿನ್ ಗೊತ್ತಾಯ್ತಾ, ಹೆಂಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಯ್ತಾ? ಓಕೆ ಓಕೆ. ಮತ್ತು ಸ್ವೆಟ್ ಆಗ್ತಾ ಇದ್ರೂ ಮೇಕಪ್ ಮಾಡೋಕ್ಕಾಗಲ್ಲ. ಅದು ಸ್ವೆಟ್ ಆಗ್ತಿರಲ್ಲ, ಅದು ಯಾವ ಸ್ಕಿನ್ ಟೈಪ್ ಆಗ್ತಾರೆ? ಆಯಿಲಿ ಸ್ಕಿನ್ ಇರೋರೇ ಜಾಸ್ತಿ ಸ್ವೆಟ್ ಆಗುತ್ತೆ ನನಗೆ ಗೊತ್ತಿರೋ. ಮತ್ತು ನಾರ್ಮಲ್ ಸ್ಕಿನ್ ಇರೋರು ಸ್ವೆಟ್ ಆಗ್ತಾರೆ. ಆ್ಯಂಡ್ ಮೆಡಿಕಲ್ ಕಂಡೀಷನ್ಸ್, ಅವರು ತುಂಬ ಸ್ವಲ್ಪ ಒಬೇಸಿಟಿ ಜಾಸ್ತಿ ಇದೆ ಅಂದ್ರೂ ಸ್ವೆಟ್ ಆಗ್ತಾರೆ. ಅಥವಾ ಅವ್ರು ಏನಾದರೂ ಮೆಡಿಸಿನ್ಸ್ ತೊಗೋತಿದ್ದಾರೆ ಅಂದ್ರೂ ಆ ಮೆಡಿಸನ್ ಇಂದನೂ ಸ್ವೆಟ್ ಆಗ್ತಾರೆ, ಹ್ಯೂಮಿಡಿಟಿಯಿಂದನೂ ಸ್ವೆಟ್ ಆಗ್ತಾರೆ. ಅಥವಾ ನಾನು ಚೆನ್ನಾಗೇ ಇದ್ದೀನಿ, ನಾರ್ಮಲ್ ಆಗೇ ಇದ್ದೀನಿ, ಈ ಮೂಮೆಂಟಲ್ಲಿ ಮಾತ್ರ ನಂಗೆ ಸ್ವೆಟ್ ಆಗ್ತಾ ಇದೆ ಮೇಡಮ್ ಅನ್ನೋರು ಇದ್ದಾರೆ. ಯಾಕೆಂದರೆ ಅವ್ರು ಟೆನ್ಷನ್ ಗಾಬರಿ, ಲೇಟ್ ಆಗೋಯ್ತು ಆ ಥರ ಹುಡುಗಿಯರು ಇರ್ತಾರೆ, ಅವರು ಸ್ವೆಟ್ ಆಗ್ತಾರೆ. ಇದು ನಿಮಗೆ ಆಯಿಲಿಯಲ್ಲೂ ಸಿಗ್ಬೋದು, ನಾರ್ಮಲ್ಲೂ ಸಿಗ್ಬೋದು. ಡ್ರೈ ಸ್ಕಿನ್ನಲ್ಲಿ ಸ್ವಲ್ಪ ಕಡಿಮೆ ಸ್ವೆಟ್ ಆಗೋದು. ಈ ಎರಡು ಸ್ಕಿನ್ನಲ್ಲಿ ನಿಮ್ಗೆ ಸಿಕ್ಕಿದ್ರೆ ಓಕೆ. ಆ ಥರ ಸ್ವೆಟ್ ಆಗ್ತಾ ಇದ್ದಾರೆ, ನೀರು ಬರ್ತಾ ಇದೆ ಫೇಸಲ್ಲಿ ಅಂದರೆ ನಾವು ಮೇಕಪ್ ಮಾಡೋಕ್ಕಾಗಲ್ಲ. ಫಸ್ಟ್ ಥಿಂಗ್ ಅವ್ರು ಕಾಮ್ ಡೌನಾಗಿ ಕುತ್ಕೋಬೇಕು, ಫುಲ್ ಸೆಟಲ್ ಆಗಬೇಕು. ಅವರು ಫ್ಯಾನ್ ಕೆಳಗಡೆನೇ ಕೂರಿಸ್ಬೇಕು. ಮೇಕಪ್ ಮಾಡುವಾಗ ಸ್ವೆಟ್ ಆಗಬಾರ್ದು. ಮೇಕಪ್ ಮಾಡಾದ್ಮೇಲೆ ಸ್ವೆಟ್ ಆದರೆ ನಾವು ಕಂಟ್ರೋಲ್ ತೊಗೋಬೋದು. ಓಕೆ, ಆಲ್ರೆಡಿ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕಿರ್ತೀವಿ, ಲಾಕ್ ಮಾಡಿರ್ತೀವಿ, ಪೌಡ್ರಿಂದ ತೊಗೋಬೋದು. ಬಟ್ ಮಾಡುವಾಗಲೇ ಆಗ್ತಿದ್ದಾರೆ ಅಂದರೆ ಆಗಲ್ಲ. ಹ್ಯಾಂಡ್ ಫ್ಯಾನ್ ಇಟ್ಕೋಬೇಕು. ಅವ್ರು ಫುಲ್ಲು ಡ್ರೈ ಆದಮೇಲೆ ಮಾಡಬೇಕು. ನೀರು ಬರ್ತಾ ಇರುವಾಗ ಮಾಡೋಕ್ಕಾಗಲ್ಲ. ಸೊ ಕಾಂಬಿನೇಷನ್ ಸ್ಕಿನ್ ಬಗ್ಗೆನೂ ಏನಂತ ತಲೆ ಕೆಡಿಸ್ಕೊಳೋ ಅಷ್ಟಿಲ್ಲ. ಯಾವ ಪ್ರಾಡಕ್ಟ್ ಬೇಕಾದರೂ ಯೂಸ್ ಮಾಡ್ಬೋದು ಅವರು. ಕಾಂಬಿನೇಷನ್ ಈಸ್ ನಥಿಂಗ್ ಬಟ್ ಟೀ ಝೋನಲ್ಲಿ ಮಾತ್ರ ಆಯಿಲ್ ಇರುತ್ತೆ, ಇನ್ನು ಮಿಕ್ಕಿದ ಕಡೆ ಎಲ್ಲ ಡ್ರೈ ಇರುತ್ತೆ. ಓಕೆನಾ? ಟೀ ಝೋನ್ಸ್ ಮಾತ್ರ ಇಲ್ಲಿ ಮಾತ್ರ ಆಯಿಲ್ ಬರುತ್ತೆ ನೋಡಿ. ನಮಗೆ ಎಲ್ಲೆಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಶೈನ್ ಅನಿಸುತ್ತೆ. ದಟ್ ಈಸ್ ಕಾಲ್ಡ್ ಕಾಂಬಿನೇಷನ್ ಸ್ಕಿನ್. ಇನ್ನೊಂದು ಸೆನ್ಸಿಟಿವ್ ಸ್ಕಿನ್. ಸೆನ್ಸಿಟಿವ್ ಸ್ಕಿನ್ ಹೆಂಗೆ ಕಂಡುಹಿಡಿತೀರಾ? ಸುಮ್ಮನೆ ಮುಟ್ಟಿದ್ರೂ ಕೂಡ ರ್ಯಾಷಸ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ಲ? ಸುಮ್ಮನೆ ಪಿಂಚ್ ಮಾಡ್ತೀರಾ, ಅಲ್ಲೇ ರೆಡ್. ಅಥವಾ ಒಂದು ಟವಲ್ ತೊಗೊಂಡು ಮುಖ ಒರೆಸ್ಕೊಂಡ್ರೆ ರೆಡ್. ಅಥವಾ ಬೇರೆ ಟವಲ್ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್, ಬೇರೆ ಸೋಪ್ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ನು. ಸೊ ದಿಸ್ ಆರ್ ಆಲ್ ಕಾಲ್ಡ್ ಸೆನ್ಸಿಟಿವ್ ಸ್ಕಿನ್ ಇಶ್ಯೂಸ್. ಬಿಸಿಲು ಹೋದರೆ ಫುಲ್ ರೆಡ್ಡು. ಅಥವಾ ಯಾವ್ದಾದ್ರು ಒಂದೇ ಒಂದು ಕ್ರೀಮ್ ಎಕ್ಸ್ಟ್ರಾ ಯಾವುದೇ ಹೇಳ್ಬಿಟ್ರು ಯಾರೋ ಅಂತ ಹಾಕಿದ್ರೆ ರ್ಯಾಷಸ್ಸು, ಪಿಂಪಲ್ಸು, ಬ್ರೇಕ್ಔಟ್ಸು. ಅಂದರೆ ಯಾವುದೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದು. ದಿಸ್ ಇಸ್ ಕಾಲ್ಡ್ ಸೆನ್ಸಿಟಿವ್ ಸ್ಕಿನ್. ತುಂಬ ರೇರಾಗಿ ಸಿಗ್ತಾರೆ ಇವರು. ಓಕೆನಾ? ಅವ್ರು ಅಷ್ಟು ಸೆನ್ಸಿಟಿವ್ ಇದ್ದಾರೆ ಅಂದರೆ ದೇ ವೋಂಟ್ ಟೇಕ್ ಎ ಚಾನ್ಸ್. ಮೇಕಪ್ ಚಾನ್ಸೇ ತೊಗೊಳ್ಳಲ್ಲ. ಫಸ್ಟು 50-50 ಇದ್ದಾಗ ಮಾತ್ರನೇ ಅವ್ರು ಚಾನ್ಸ್ ತೊಗೊಳ್ಳೋದು. ಮೇಕಪ್ ಇಬ್ಬರು ನೋಡೋಣ, ಟ್ರೈ ಮಾಡೋಣ ಅಂತಾನೆ ಚಾನ್ಸ್ ತೊಗೊಳ್ಳೋದು. 50-50 ಇದ್ದವ್ರು ಮಾತ್ರ ನಮ್ಮ ಹತ್ರ ಬರ್ತಾರೆ. ಹಾಗಾಗಿ ನೋ ನೀಡ್ ಟು ವರಿ. ಇಂಥವು ಸಿಕ್ಕಿದ್ರೆ ಏನಪ್ಪ ಮಾಡೋದು, ಯಾವ ಪ್ರಾಡಕ್ಟ್ ಹಾಕಿದ್ರೂ ಎಲರ್ಜಿ ಆಗಿಬಿಡುತ್ತಲ್ಲ ಅನ್ನೋದು. ಫಸ್ಟು ನೀವು ಅವ್ರ ಹತ್ರ ಮಾತಾಡಿರ್ತೀರ ಅಲ್ವಾ, ಅವರೇ ಹೇಳಿರ್ತಾರೆ ನನ್ನ ಸ್ಕಿನ್ ಹಿಂಗಿದೆ ಹಿಂಗಿಲ್ಲ ಅಂತ. ಆವಾಗಲೇ ನೀವು ಅವ್ರಿಗೆ ಕನ್ಸಲ್ಟೇಷನಲ್ಲಿ ಹೇಳಿಬಿಟ್ಟು ಬ್ಯಾಲೆನ್ಸ್ ಮಾಡ್ತೀವಿ. ಸರಿನಾ? ಸೊ ಇಂಥವ್ರಿಗೆ ನಾವು ಸ್ಕಿನ್ ಪ್ರೆಪ್ಪಲ್ಲಿ ಡರ್ಮಟಾಲಜಿ ಟೆಸ್ಟೆಡ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡೋದ್ರಿಂದ ಒಂದು ಲೇಯರ್ ಫಾರ್ಮ್ ಮಾಡ್ತೀವಲ್ವ ನಾವು ಸ್ಕಿನ್ ಮೇಲೆ. ಅದ್ರ ಮೇಲೆ ಆನ್ ಟಾಪ್ ಆಫ್ ದಟ್ ನೀವೇನು ಮಾಡೋದು, ಕಾಸ್ಮೆಟಿಕ್ಸ್ ಹಾಕೋದು. ಫಸ್ಟ್ ಲೇಯರ್ ನೀವೇನು ಹಾಕ್ತೀರಾ ಅದು ಸ್ಕಿನ್ ಒಳಗಡೆ ಫುಲ್ ಪೆನಿಟ್ರೇಟ್ ಆಗುತ್ತೆ ಕಂಪ್ಲೀಟಾಗಿ. ಅದ್ರ ಮೇಲೆ ನೀವೇನು ಹಾಕ್ತಾ ಹೋಗ್ತೀರಾ ಅದು ಕುತ್ಕೋತಾ ಹೋಗುತ್ತೆ ಫೇಸ್ ಮೇಲೆ. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಲೇಯರ್ ಯಾವ್ದು ಹಾಕೋದು ನಾವು? ಮಾಯಿಶ್ಚರೈಸರ್ ಮುಂಚೆ ನಾವೇನು ಮಾಡ್ತೀವಿ, ಟೋನರ್ ಹಾಕ್ತೀವಿ. ಟೋನರ್ ಹಾಕಿದಾಗ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ.
ಟೋನರಲ್ಲಿ ವಿಟಮಿನ್ ಸಿ ಇರುತ್ತೆ ಕೆಲವೊಂದ್ಸತಿ ಸ್ವಲ್ಪ ಸ್ಪಾರ್ಕ್ ಹತ್ರ ಚುರು ಚುರು ಅನಿಸ್ಬೋದು ಸ್ಕಿನ್ ಒಳಗಡೆ, ಯಾಕೆಂದರೆ ಪೋರ್ಸ್ ಒಳಗಡೆ ಹೋಗುತ್ತಲ್ಲ. ಸೆನ್ಸಿಟಿವ್ ಇದ್ದಾಗ ಅವಾಯ್ಡ್ ಟೋನರ್ಸ್, ಹಾರ್ಶ್ ಟೋನರ್ಸ್ ಅಥವಾ ವಿಟಮಿನ್ ಸಿ ಇರೋಂಥ ವೈಪ್ಸ್ ಅವಾಯ್ಡ್ ಮಾಡಬೇಕು. ಸಾಫ್ಟರ್ ಅಂಥದ್ದು ಬೇಬಿ ವೈಪ್ಸ್ ಅದು ವರ್ಕ್ ಆಗುತ್ತೆ, ಆಯಿತಾ. ಸೊ ಈಗ ನನ್ನ ಪ್ರಾಡಕ್ಟ್ ಪ್ರಾಬ್ಲಮ್ಮು, ನಾವು ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಏನೇನೋ ಹಾಕ್ಬಿಟ್ರಿ ಮೇಡಮ್, ಅದಕ್ಕೆ ನೋಡಿ ನನ್ನ ಮುಖ ರೆಡ್ ಆಗೋಯ್ತು, ನನಗೆ ಯಾವತ್ತೂ ಹಿಂಗೆ ಆಗೇ ಇಲ್ಲ, ನಿಮ್ಮ ಪ್ರಾಡಕ್ಟೇ ಸರಿ ಇಲ್ಲ, ಎಲ್ಲ ಲೋಕಲ್ ಇಟ್ಕೊಂಡಿದ್ದೀರ. ಇದು ಆ್ಯಪಲ್ಸ್. ಓಕೆ, ಕೆಲವ್ರು ಬೇಕಂತಾನೆ ಮಾಡೋಕ್ಕೆ ಬರ್ತಾರೆ, ಈ ಥರ ದುಡ್ಡು ಕೊಡೋಕ್ಕಾಗಲ್ಲ, ಸುಮ್ಮನೆ ಇನ್ನೊಂದು ತರಲೆ ಹೇಳು ಮಾತಾಡಬೇಕು, ಪ್ರಾಬ್ಲಮ್ ಮಾಡಬೇಕು ಅಂತಾನೆ ಇರೋ ಜನಗಳು ಇದ್ದಾರೆ ಪ್ರಪಂಚದ ಮೇಲೆ. ಓಕೆ, ಇದ್ದಾರೆ ಅವರೆಲ್ಲ. ಓಕೆ, ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ನಾವು ಎಷ್ಟೇ ಹುಷಾರಾಗಿದ್ದರೂ ಒಬ್ಬರಾದ್ರೂ ಸಿಕ್ಬಿಡ್ತಾರೆ ಅಂತವ್ರು. ಓಕೆನಾ, ನಮ್ಮ ಪ್ರಾಬ್ಲಮ್ ಅಲ್ಲ ಅದು, ಅವ್ರ ಮೈಂಡ್ಸೆಟ್ ಪ್ರಾಬ್ಲಮ್. ಫಸ್ಟ್ ನಾವೇನು ಹೇಳಬೇಕು ಅಂದರೆ, ನನ್ನ ಪ್ರಾಬ್ಲಮ್ ಪ್ರಾಡಕ್ಟೇ ಆಗಿದ್ದರೆ ನಾನು ಯೂಸ್ ಮಾಡೋ ಪ್ರತಿಯೊಬ್ಬರು ಕ್ಲೈಂಟ್ಗೂ ರ್ಯಾಷಸ್ ಆಗಬೇಕಲ್ಲ. ನಿಮ್ಮೊಬ್ರಿಗೆ ಏನಕ್ಕಾಯಿತು? ಕರೆಕ್ಟ್. ನಾನು ಯೂಸ್ ಮಾಡಿದ್ದೀನಿ, ನನ್ನ ಕ್ಲೈಂಟ್ಸ್ಗೂ ಯೂಸ್ ಮಾಡ್ತೀನಿ. ನಾವು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟು ಬ್ರ್ಯಾಂಡೆಡೇ, ಲೋಕಲ್ಸ್ ಇಲ್ಲ. ನಾವು ಚಿಕ್ಕಪೇಟೆಲೋ ಅಥವಾ ಶಿವಾಜಿನಗರ್ ಫುಟ್ಪಾತೆಲ್ಲ ತೊಗೊಂಬರಲ್ಲ ಪ್ರಾಡಕ್ಟ್ನ. ನಾವು ರೆಪ್ಯೂಟೆಡ್ ಬ್ರ್ಯಾಂಡೆಡ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಕರೆಕ್ಟ್. ಲೋಕಲ್ ಪ್ರಾಡಕ್ಟ್ ಯಾವುದು ನಾವು ಯೂಸ್ ಮಾಡಲ್ಲ ರ್ಯಾಷಸ್ ಆಗೋಕ್ಕೆ ಅಥವಾ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಆಗೋದಕ್ಕೆ. ಆಯ್ತು, ಹಾಗೂ ನನ್ನ ಪ್ರಾಡಕ್ಟೇ ಪ್ರಾಬ್ಲಮ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ಗೆಟ್ ಇನ್ಫೆಕ್ಟೆಡ್ ಅಲ್ಲ. ನಿಮ್ಮೊಬ್ರಿಗೆ ಏನಕ್ಕೆ ಆಗ್ತಾಯಿದೆ? ಬಿಕಾಸ್ ಯರ್ ಸ್ಕಿನ್ ಇಸ್ ಸೆನ್ಸಿಟಿವ್, ಇಟ್ಸ್ ನಾಟ್ ಅಕ್ಸೆಪ್ಟಿಂಗ್ ಎನಿ ಪ್ರಾಡಕ್ಟ್. ಆ ರೀಸನ್ಗೆ ಆಗ್ತಾಯಿದೆ ಅಷ್ಟೇ. ರೀಫಂಡ್ ಬೇಕಾ? ಆರಾಮಾಗಿ ಕೊಟ್ಬಿಡಿ, ನೋ ಪ್ರಾಬ್ಲಮ್. ನಮ್ಮ ಲೈಫಲ್ಲಿ ನಾವು ಮೈಂಡ್ ಚೆನ್ನಾಗಿದ್ದರೆ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಕೋಬೋದು. ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಾವು ದುಡ್ಡು ನಾನೇ ಕೊಡಲಿ, ನಾನೇನೇ ಕೊಡಬೇಕು, ನನಗದು ನನಗೆ ಇವ್ರಿಗೆ ಗೊತ್ತು. ನೋ, ಮೆಂಟಲ್ ಪೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಎಲ್ಸ್. ಫೈನ್, ರೀಫಂಡ್ ಬೇಕಾ? ತಗೊಳ್ಳಿ. ಓಕೆ, ಇದು ನಿಮ್ಮ ಮೆಂಟಲ್ ಆ್ಯಟಿಟ್ಯೂಡ್, ನಿಮ್ಮ ಮೈಂಡ್ ಇಷ್ಟೇ ಅಂತ ಗೊತ್ತಾದಮೇಲೆ ಕೊಚ್ಚೆ ಮೇಲೆ ಹಾಕಕ್ಕೆ ಹೋಗ್ತಾರೆ. ತೊಗೊಳ್ಳಿ ನಿಮ್ಮ ರೀಫಂಡು, ಥ್ಯಾಂಕ್ ಯು ಸೋ ಮಚ್, ಟಾಟಾ ಬಾಯ್, ಸಿ ಯು. ಮರ್ತೋಗಿ ಅವರೊಬ್ಬರು ನಿಮ್ಮ ಲೈಫಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ನೀವು. ಹಿಂಗೆ ಆಗೋಯ್ತು, ನಾನು ಇನ್ನೊಂದು ಸತಿ ಮೇಕಪ್ಪೇ ಮಾಡೋಕ್ಕೆ ಹೋಗಲ್ಲಪ್ಪ, ನನಗೆ ಯಾರೂ ಸಿಕ್ಕಿಲ್ಲ, ಒಬ್ಬರು ಸಿಕ್ಕಿದ್ರು ಸೇಮ್ ಥಿಂಗ್ ನನಗೇನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ಹೇಳಿದ್ರು. ಐ ಜಸ್ಟ್ ರೀಫಂಡೆಡ್. ಇದು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಮು. ಶಿ ಹ್ಯಾಸ್ ಡನ್ ಕೆಮಿಕಲ್ ಪೀಲಿಂಗ್. ನಾಡಿದ್ದು ಮದುವೆ, ಇವತ್ತು ಟ್ರಯಲ್. ಓಕೆ, ನಾಡಿದ್ದು ಮದುವೆ, ಇವತ್ತು ಟ್ರಯಲ್ ಬಂದಿರೋದು. ಒಂದೇ ದಿವಸ ಟೈಮು ಮದುವೆಗೆ. ಯಾರಾದರೂ ಹಂಗೆ ಮಾಡ್ತಾರ? ಆಲ್ರೆಡಿ ಮಾಯಿಶ್ಚರೈಸರ್ ಹಾಕುವಾಗಲೇ ರ್ಯಾಷಸ್, ರೆಡ್ ರ್ಯಾಷಸ್ ಸ್ಟಾರ್ಟ್ ಆಯಿತು ಫೇಸಲ್ಲಿ. ಆವಾಗಲೇ ಕೇಳಿದೆ ನಾನು, ಏನಾದರೂ ಟ್ರೀಟ್ಮೆಂಟಲ್ಲಿ ಇದ್ದೀರಾ ನೀವು? ಏನು ರೆಡ್ನೆಸ್ ಬರ್ತಾ ಇದೆ ಫೇಸಲ್ಲಿ? ಅವರು ಕೆಮಿಕಲ್ ಪೀಲಿಂಗ್ ಮಾಡಿಸಿದ್ದೀನಿ. ಕೆಮಿಕಲ್ ಪೀಲಿಂಗ್ ನಮ್ಮ ಲೇಯರ್ಸ್ನೇ ತೆಗೆಯುತ್ತದೆ. ಸ್ಕಿನ್ ಪ್ರೊಟೆಕ್ಟಿವ್ ಲೇಯರ್ನ ಈಗ ಈಸಿಯಾಗಿ ಹೇಳ್ಬೇಕಾದ್ರೆ ನಾವು ವ್ಯಾಕ್ಸ್ ಮಾಡಿಸ್ತೀವಲ್ಲ, ಅದೇ ರಾಂಗ್ ಅಂತ ಹೇಳ್ತಾರೆ ಡಾಕ್ಟರ್ಸ್. ಗೊತ್ತಾಗುತ್ತೆ. ಅದು ಹೇರ್ ಇದ್ರೇ ಕೋಲ್ಡ್ನ, ಬಿಸಿನ ಅಥವಾ ಎಲ್ಲನೂ ಪ್ರೊಟೆಕ್ಟ್ ಮಾಡೋದೇ ಹೇರು. ಅದನ್ನೇ ತೆಗೆಸ್ಬಿಡ್ತೀರ, ನಮ್ಮ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಎಲ್ಲ ಹೋಗುತ್ತೆ. ಕರೆಕ್ಟ್ ಅಲ್ಲ? ನಾವು ಒಂದು ಲೇಯರೇ ತೆಗೆಸೋದು ಕೆಮಿಕಲ್ ಪೀಲಿಂಗ್ ಅಂದ್ಕೊಂಡು ಸ್ಕಿನ್ದು ಒಂದು ಲೇಯರ್ ಬಂದುಬಿಡುತ್ತೆ. ಬೆಳ್ಳಕ್ಕೇನೋ ಕಾಣಿಸ್ತೀವಿ. ವಾಟ್ ಈಸ್ ಪ್ರೊಟೆಕ್ಟಿಂಗ್ ಯರ್? ನನ್ನ ಸ್ಕಿನ್ನ ಸನ್ಗೆ ಹೋದರೆ ಏನು ಪ್ರೊಟೆಕ್ಟ್ ಮಾಡ್ತದೆ? ಡೈರೆಕ್ಟಾಗಿ ಅದು ಹೋಗ್ತದೆ ಎಪಿಡರ್ಮಿಸ್ ಒಳಗಡೆ, ಸ್ಕಿನ್ ಒಳಗಡೆ. ಕರೆಕ್ಟ್ ಅಲ್ಲ? ಶಿ ಹ್ಯಾಸ್ ಡನ್ ಕೆಮಿಕಲ್ ಪೀಲಿಂಗ್ ಮಾಡಿಸಿದ್ದೀನಿ ಮೇಡಮ್, ಆಗ್ತಿದೆ. ಆಮೇಲೆ ಮನೆಗೆ ಹೋಗಿ ಕಾಲ್ ಮಾಡಿ, ನೀವು ಯೂಸ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ಲೋಕಲ್ ಅಂತೆ. ನನ್ನ ಫ್ರೆಂಡು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಹೇಳಿದ್ರು ನೀವು ಯೂಸ್ ಮಾಡಿದ್ದೆಲ್ಲ ಲೋಕಲ್ ಅಂತ. ಯಾರದು? ಕರ್ಕೊಂಬಮ್ಮ. ಓಕೆ, ಕರ್ಕೊಂಬನ್ನಿ ಯಾರದು ಹೇಳಿದ್ರು. ವಿಲ್ ಸಿ ದ ಪ್ರಾಡಕ್ಟ್ ವಿತ್ ಬ್ರ್ಯಾಂಡ್ಸ್ ನಾನು ತೋರಿಸ್ತೀನಿ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂತ. ಪ್ರಾಡಕ್ಟ್ದು ಪ್ರಾಬ್ಲಮ್ ಅಲ್ಲ, ನಿಮ್ಮ ಸ್ಕಿನ್ ರಿಯಾಕ್ಟ್ ಆಗ್ತಾಯಿದೆ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಮು ಆಲ್ರೆಡಿ ಯು ಆರ್ ಅಂಡರ್ಗೋಯಿಂಗ್ ಸಚ್ ಟ್ರೀಟ್ಮೆಂಟ್, ಅದಕ್ಕೆ ಆಗ್ತಿದೆ. ಕರೆಕ್ಟ್. ಡೋಂಟ್ ಬ್ಲೇಮ್ ಮೈ ಪ್ರಾಡಕ್ಟ್ ಆ್ಯಂಡ್ ಮೈ ವರ್ಕ್. ಇಫ್ ಯು ವಾಂಟ್ ರೀಫಂಡ್, ಆಸ್ಕ್ ಫಾರ್ ರೀಫಂಡ್. ಅಥವಾ ನಿಮ್ಮ ಫ್ರೆಂಡ್ ಹತ್ರ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ನನ್ನ ಹತ್ರ ಸುಮ್ಮನೆ ಬಂದಿದ್ರಿ, ಐ ಆಮ್ ಹ್ಯಾಪಿ ಟು ರೀಫಂಡ್ ಯು. ಬಟ್ ಡೋಂಟ್ ಸುಮ್ಮನೆ ಆಲಿಗೆನ್ಸ್ ಮಾಡಬೇಕು. ಜಸ್ಟ್ ರೀಫಂಡ್ ಇಟ್ ಆ್ಯಂಡ್ ಸ್ಟಾರ್ಟ್ ಗೋಯಿಂಗ್ ವರ್ಕ್. ಇದನ್ನೇನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು? ವೆನ್ ಥಿಂಗ್ಸ್ ಅರೈಸ್, ಸಚ್ ಥಿಂಗ್ಸ್ ಅರೈಸ್, ನೀವು ಪ್ರಿಪೇರ್ ಆಗಿರಿ, ಹಿಂಗೆ ಹ್ಯಾಂಡ್ಲ್ ಮಾಡಬೇಕು.
ಹಿಂದೆ ಹಿಂದೆ ಹೋಗೋ ಮಾತೇ ಇಲ್ಲ. ಒಂದ್ಸತಿ ಮುಂದೆ ಇಟ್ಟ ಮೇಲೆ ಅಲ್ವಾ, ಮುಂದೆ ಹೋಗ್ತಾ ಇರಬೇಕು. ಯಾರು ಕಾಲು ಹೇಳಿದ್ರೆ ಹಿಂದೆ ಮುಂದೆ ಹೋಗ್ತಾ ಇರಬೇಕು. ಅಲ್ಲಿಗೆ ಬಿಟ್ಬಿಟ್ಟು ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿ. ಇದೆಲ್ಲ ಏನು ಲರ್ನಿಂಗ್ಸ್. ಸ್ಕಿನ್ ಪ್ರಾಬ್ಲಮ್ಸ್ ನೋಡಿ ಏನೇನಿದೆ. ಆ್ಯಕ್ನೆ ಇದೆ, ಡಾರ್ಕ್ ಸರ್ಕಲ್ ಇದೆ, ಪಿಗ್ಮೆಂಟೇಷನ್ ಇದೆ, ಆ್ಯಕ್ನಿ ಮಾರ್ಕ್ಸ್ ಇದೆ, ರಿಂಕಲ್ಸ್ ಇದೆ. ಆವಾಗಲೇ ಹೇಳ್ದಂಗೆ ನಾನು ಕ್ಲೈಂಟ್ಸ್ಗೆ ಫೇಕ್ ಪ್ರಾಮಿಸಸ್ ಕೊಡಬಾರ್ದು, ಕರೆಕ್ಟ್ ಅಲ್ವಾ? ಸೊ ಆ್ಯಕ್ನಿ ಇದ್ದರೆ ನಾವು ಹೈಡ್ ಮಾಡ್ಬೋದು, ಬಂಪ್ಸ್ನ ಹೈಡ್ ಮಾಡೋಕ್ಕಾಗಲ್ಲ. ದಪ್ಪ ದಪ್ಪ ಗುಳ್ಳೆಗಳಿರುತ್ತಲ್ಲ, ದಪ್ಪ ದಪ್ಪ ಪಿಂಪಲ್ಸ್ ಇರುತ್ತಲ್ಲ, ಹಿಂಗೆ ಬಂದಿದೆ ಸ್ಕಿನ್ ಮೇಲೆ ಅಂದರೆ ಅದು ಒಳಗಡೆ ತಳ್ಳೋಕ್ಕಾಗಲ್ಲ. ಪಿಂಪಲ್ ಪ್ಯಾಚಸ್ ಅಂತ ಸಿಗುತ್ತೆ, ಚಿಕ್ಕ ಚಿಕ್ಕ ಸ್ಟಿಕ್ಕರ್ ಹಾಕ್ಬಿಟ್ಟು ಅದ್ರ ಮೇಲೆ ಮೇಕಪ್ ಮಾಡೋದು ಅಂತ ಕಾನ್ಸೆಪ್ಟ್ ಇದೆ. ಬಟ್ ಇಷ್ಟು ಹತ್ರದಿಂದ ನೋಡಿದ್ರೆ ಆ ಪ್ಯಾಚ್ ಕಾಣಿಸುತ್ತೆ. ಮೇ ಬಿ ಅವರು ಟೆಲಿವಿಷನ್ಸ್ ಅವ್ರು ತೋರಿಸ್ಬೇಕಾದ್ರೆ ಇಷ್ಟು ದೂರದಿಂದ ತೆಗಿತಾರೆ ಆ್ಯಂಡ್ ಎಡಿಟಿಂಗ್ ಮಾಡ್ತಾರೆ. ನಾವು ಯಾವ ಎಡಿಟಿಂಗು ಮಾಡೋಕ್ಕಾಗಲ್ಲ ಮೇಕಪ್, ಓಕೆನಾ? ಸೊ ಪಿಂಪಲ್ನ ಹೈಡ್ ಮಾರ್ಕ್ಸ್ನ ಹೈಡ್ ಮಾಡ್ಬೋದು, ಆ್ಯಕ್ಟಿವ್ ಪಿಂಪಲ್ಸ್ ಬಂಪ್ಸ್ ಹೈಡ್ ಮಾಡೋಕ್ಕಾಗಲ್ಲ. ಡಾರ್ಕ್ ಸರ್ಕಲ್ನ ಹೈಡ್ ಮಾಡ್ಬೋದು, ಪಿಗ್ಮೆಂಟೇಷನ್ನ ಹೈಡ್ ಮಾಡ್ಬೋದು, ಆ್ಯಕ್ನಿ ಮಾರ್ಕ್ಸ್ ತೂತಾಗಿರುತ್ತಲ್ಲ ಮುಖ ಎಲ್ಲ, ಅದನ್ನೆಲ್ಲ ನಾವು ರೆಡಿ ಮಾಡೋಕ್ಕಾಗಲ್ಲ. ಮತ್ತು ಓಪನ್ ಪೋರ್ಸ್ ಏನಿರುತ್ತೆ, ದೊಡ್ಡದಾಗ್ತಾ ಇರುತ್ತೆ, ದೊಡ್ಡದಿರುತ್ತೆ, ಅದನ್ನು